ಹೊಸ ಮಾಡ್ತಾ ಇದ್ರಿ ಒಂದ್ ನಿಮಿಷ ಕೇಳ್ರಿ ಹೊಸ ಮಾಡ್ತಾ ಇದ್ರ ಹೊಸ ಮಾಡ್ತಾ ಇದ್ರಿ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ. ಒಂದ್ ಕಡೆನಲ್ಲಿ ಮಂಡ್ಯದಲ್ಲಿ ಪ್ರತಿಭಟನಾರರ ಕಿಚ್ಚು ಜಾಸ್ತಿ ಆಗಿದೆ. ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಸಿಡಬ್ಲ್ಯೂಎಂಎ ಆದೇಶ ಪಾಲಿಸಲ್ಲ ಅಂತ ರಾಜ್ಯ ಸರ್ಕಾರ ಸ್ಪಷ್ಟನೆಯನ್ನ ಕೊಡ್ತಾ ಇದೆ. ತಮಿಳುನಾಡಿಗೆ ನೀರನ್ನ ಹರಿಸೋದಕ್ಕೆ ಸರ್ಕಾರ ನಿರಾಕರಿಸಿದೆ. ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಎಸ್, ನೀರಾವರಿ ತಜ್ಞರಾದಂಥ ಲಿಂಗರಾಜು ಅವರು ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಸಂಪರ್ಕ ಕಡಿತ ಆಗಿದೆ ನೋಡಿ. ಇವಾಗ ಹೊರಡಿಸಿರುವಂತಹ ಆದೇಶ, ಸಿಡಬ್ಲ್ಯೂಆರ್ಸಿ ಒಂದು ಆದೇಶವನ್ನ ಹೊರಡಿಸಿತ್ತು, ಅದರ ಜೊತೆಯಲ್ಲಿ ಸಿಡಬ್ಲ್ಯೂಎಂಎ ಕೂಡ ಅದೇ ಆದೇಶವನ್ನ ಇದೀಗ ಕೊಟ್ಟಿದೆ. ಇಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲಿ ಅಥವಾ ಪ್ರತಿಭಟನಾಕಾರರಿಗೆ, ರೈತರಿಗೆ ಕಷ್ಟ ಆಗತ್ತೆ, ಕನ್ನಡಿಗರಿಗೆ ಕಷ್ಟ ಆಗತ್ತೆ ಅನ್ನುವ ನಿಟ್ಟಿನಲ್ಲಿ ಇರಬೇಕಾದ್ರೆ ಸರ್ಕಾರ ಒಂದು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಆದೇಶವನ್ನ ಒಪ್ಕೊಳ್ಳೋದಿಲ್ಲ, ತಮಿಳುನಾಡಿಗೆ ನೀರು ಬಿಡೋದಿಲ್ಲ, ನಾವು ಈ ಕೂಡಲೇ ಸುಪ್ರೀಂ ಕೋರ್ಟ್ ಹೋಗ್ತೀವಿ, ಅಲ್ಲಿ ಅಪೀಲನ್ನ ಹಾಕ್ತೀವಿ, ಸುಪ್ರೀಂ ಕೋರ್ಟ್ ನಲ್ಲಿ ತಡೆಯಾಜ್ಞೆಯನ್ನ ತರ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರು ಬಿಡೋದಿಲ್ಲ ಅಂತ ಹೇಳ್ತಾ ಇದೆ ರಾಜ್ಯ ಸರ್ಕಾರ. ಇದೀಗ ಕನ್ನಡಿಗರ ಪರವಾಗಿ ನಿಲ್ತಾ ಇದೆ, ರೈತರ ಪರವಾಗಿ ನಿಲ್ತಾ ಇದೆ. ಜಯಮಾಲಾ ಅವರು ಕೂಡ ರೈತರ ಪರವಾಗಿ ನಿಂತಿದ್ದಾರೆ, ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿಯೊಬ್ರು ಕೂಡ ಹೇಳ್ತಾ ಇರುವಂತದ್ದು, ಮಳೆಗಾಲ ಲೇಟಾಗಿ ಶುರುವಾಯಿತು, ಸಕಾಲಕ್ಕೆ ಮಳೆ ಆಗಿಲ್ಲ, ಬರಗಾಲ ಸೃಷ್ಟಿ ಆಗಿದೆ, ಎಲ್ಲಿಗೆ ಹೋಗಬೇಕು, ಏನ್ ಮಾಡಬೇಕು ಇಲ್ಲಿರುವಂತ ರೈತರು, ಅವ್ರಿಗೆ ಬೆಳೆ ಬೆಳೆಯೋದಕ್ಕೆ ಆಗ್ತಾ ಇಲ್ಲ, ಜಲಾಶಯಗಳು ಖಾಲಿ ಆಗಿದೆ, ಬರಡಾಗಿದೆ, ನೀರಿನ ಕೊರತೆ ಕಡಿಮೆ ಆಗಿದೆ. ಇಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು? ಎಸ್, ನೀರಾವರಿ ತಜ್ಞರಾದಂತಹ ಲಿಂಗರಾಜು ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಾನು ಅಂತರ್ಜಲ ತಜ್ಞ. ಓಕೆ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಆಗಿರ್ತಕ್ಕಂಥ ಮಳೆ ಇರ್ಬೋದು ಅಥವಾ ಒಳಹರಿವು ಇರ್ಬೋದು, ಇದನ್ನೆಲ್ಲ ಲೆಕ್ಕ ಹಾಕಿದಾಗ ಈಗ ಬಿಡೋದು ಸೂಕ್ತನೂ ಅಲ್ಲ. ಮತ್ತೆ ಇನ್ನೂ ಒಂದೇನು ಇಂಪಾರ್ಟೆಂಟ್ ಅಂದ್ರೆ, ಯಾರ ಗಣನೆಗೂ ಬರದೇ ಇರತಕ್ಕಂಥದ್ದು ಅಂತರ್ಜಲ ಓವರ್ ಎಕ್ಸ್ಪ್ಲಾಯ್ಟ್ ಇದೆ, ಅಂತರ್ಜಲನೂ ಇಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿ ಇದು ಬಿಡ್ತಕ್ಕಂಥ ಕಷ್ಟ ಆಗುತ್ತೆ, ತಪ್ಪಾಗುತ್ತೆ. ಸರ್, ಇವಾಗ ಸರ್ಕಾರ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದೆ. ಅಂದ್ರೆ ಇವಾಗ ಏನ್ ಸಿಡಬ್ಲ್ಯೂಎಂಎ ಆದೇಶವನ್ನ ಹೊರಡಿಸಿದೆ, ಆ ಆದೇಶಕ್ಕೆ ನಾವು ನಿರಾಕರಣೆಯನ್ನ ಮಾಡ್ತಿದ್ದೇವೆ, ಸುಪ್ರೀಂ ಕೋರ್ಟ್ ಹೋಗ್ತೀವಿ ಅಂತ. ಆದ್ರೆ ಈ 15 ದಿನಗಳ ಕಾಲ 3500 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿದೆ ಅಲ್ಲ, ಏನ್ ಮಾಡಬಹುದು, ಏನ್ ಆಗಬಹುದು? ಅದು ವೈಜ್ಞಾನಿಕ ಆಗುತ್ತೆ, ಬಿಡಕ್ ಸಾಧ್ಯ ಇದ್ರೆ ತಾನೇ ಬಿಡ್ಲಿಕ್ಕೆ ಸಾಧ್ಯ. ಹೌದು ಹೌದು. ಆಮೇಲೆ ಕುಡಿಯೋ ನೀರಿಗೂ ತತ್ವಾರ ಆಗ್ತಾ ಇದೆ, ಇರೋ ಅಲ್ಪ ಸ್ವಲ್ಪ ನೀರು ಕೂಡ ಕಲುಷಿತ ಆಗಿದೆ, ಅಂತರ್ಜಲ ಪೂರ್ತಾ ಓವರ್ ಎಕ್ಸ್ಪ್ಲಾಯ್ಟ್ ಆಗ್ಬಿಟ್ಟಿದೆ. ಸ್ಥಿತಿಯಲ್ಲಿ ಕಷ್ಟ. ಅದು ತಮಿಳ್ನಾಡಲ್ಲಿ ಅಲ್ಲಿ ಇರ್ತಕ್ಕಂಥ ಇದನ್ನ ಅವರು ಕೂಡ ಆಪ್ಟಿಮಲ್ ಆಗಿ ಯೂಸ್ ಮಾಡ್ಬೇಕು, ನಮ್ಮಲ್ಲೂ ಕೂಡ ಆಪ್ಟಿಮಲ್ ಆಗಿ. ಎರಡು ಕಾವೇರಿ ಬೇಸಿನ್ ಅದು ಅಡ್ಮಿನಿಸ್ಟ್ರೇಟಿವ್ ಬೌಂಡ್ರಿ ಫಾಲೋ ಮಾಡಲ್ಲ, ಅದು ನ್ಯಾಚುರಲ್ ಪ್ರೊಸೆಸಸ್
ಅದ್ರ ಪ್ರಕಾರ ಹೋಗ್ತಾ ಇರುತ್ತೆ. ಹ್ಮ್ ಹ್ಮ್ ಸೊ ಅದಕ್ಕೆ ನಾವು ನಮ್ಮ ರೂಲ್ಸ್ ನ ಅಪ್ಲೈ ಮಾಡಬಾರ್ದು, ನೇಚರ್ಗೆ ರೂಲ್ಸ್ ಅದ್ರ ಪ್ರಕಾರ ಅದನ್ನ ನಾವು ಆಪ್ಟಿಮಲ್ ಯೂಟಿಲೈಸ್ ಪ್ರಾಪ್ತ ಬಳಕೆ ಮಾಡಬೇಕು. ನಾವು ಪ್ರಾಪ್ತವಾಗಿ ಬಳಕೆ ಮಾಡಬೇಕು ಪರಿಸ್ಥಿತಿ ತಕ್ಕಂತೆ. ಹ್ಮ್ ಹ್ಮ್ ತಮಿಳುನಾಡು ಕೂಡ ಹಾಗೇನೆ ಕಡಿಮೆ ನೀರಿಗೆ ಹೊಂದ್ಕೋಬೇಕು, ಹ್ಮ್ 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 ಮ್ಯಾನೇಜ್ ಮಾಡಬೇಕು. ಎಸ್, ಧನ್ಯವಾದಗಳು ಲಿಂಗರಾಜು ಸರ್, ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ, ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕಾಗಿ. ಹೇಳ್ತಿದ್ದಾರೆ ಅಂತ ಅಂದ್ರೆ ನಮ್ಗೆ ಕಷ್ಟ ಆಗಿದೆ, ನಮ್ಗೆ ನೀರಿಲ್ಲ, ಇಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀರನ್ನ ಬಿಡೋದು ಸಮಂಜಸ ಅಲ್ಲ, ನೀರನ್ನ ಬಿಡಬಾರ್ದು. ಅಂತರ್ಜಲ ಮಟ್ಟ ಕೂಡ ಕುಸಿತವನ್ನ ಕಂಡಿದೆ, ಜಲಾಶಯಗಳಲ್ಲಿ ನೀರಿನ ಕೊರತೆ ಎದ್ದು ಕಾಣಿಸ್ತಾ ಇದೆ, ಎಲ್ರಿಗೂ ಕೂಡ ಗೊತ್ತು. ಒಳಹರಿವು ಕಡಿಮೆ ಆಗಿದೆ, ನೀರಿನ ಮಟ್ಟ ಕುಸಿತವನ್ನ ಕಂಡಿದೆ, ಮಳೆಗಾಲ ಆಗಿಲ್ಲ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಅದರಲ್ಲೂ ಕೂಡ ರೈತರ ಒಂದು ಪರಿಸ್ಥಿತಿ ಇದೆಯಲ್ಲ, ಅವ್ರು ಏನ್ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಎಷ್ಟೋ ಕಡೆನಲ್ಲಿ ನೀರನ್ನ ಬಿಡುಗಡೆ ಮಾಡಿ ನಾಲೆಗಳ ಮುಖಾಂತರ ಇಂತಿಷ್ಟು ನೀರಂತ ಹೇಳಿಬಿಟ್ಟು ನಮ್ಗೆ ಫಿಕ್ಸ್ ಮಾಡಿ ಅಂತ ಹೇಳಿದ್ರು ಕೂಡ ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂತ ಆದೇಶ ಹೊರಗಡೆ ಬಿದ್ದಿರುವಂಥದ್ದು ಸರಿ ಇಲ್ಲ. ಎಸ್, ನಮ್ಮ ಪ್ರತಿನಿಧಿ ಪ್ರವೀಣ್ ಕುಮಾರ್ ಇದೀಗ ಮಂಡ್ಯದಿಂದ ನೇರ ಪ್ರಸಾರದಲ್ಲಿದ್ದಾರೆ. ಎಸ್ ಪ್ರವೀಣ್ ಕುಮಾರ್, ಇವಾಗ ಆಲ್ರೆಡಿ ಹಲವಾರು ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಒಂದ್ ಕಡೆನಲ್ಲಿ ಸರ್ಕಾರ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದೆ, ಯಾವುದೇ ಕಾರಣಕ್ಕೂ ಕೂಡ CWMA ಬಿಡಬೇಕು ಅಂತ ಆದೇಶ ಆಗಿದೆ. ಈಗ ಮುಂದಿನ ಹೋರಾಟಗಳು ಹೇಗಿರುತ್ತೆ? ನೀರು ಬಿಟ್ಟವ್ರೆ, ಅದಕ್ಕೆ ನಮ್ಮ ರೈತರು ಎಲ್ಲ ಕಚ್ಕೊಂಡು ಸುಮ್ಮನಿದ್ದೀವಿ. ನಾಳೆ 30ನೇ ತಾರೀಕು ನೀರು ನಿಲ್ಲಿಸ್ತಾರಂತೆ. ನೀರು ನಿಲ್ಲಿಸ್ಲಿ. ಪ್ರತಿ ಒಂದು ಹಳ್ಳಿಯಿಂದ, ಪ್ರತಿ ಒಂದು ಪಂಚಾಯತಿಂದ ಹೆಣ್ಮಕ್ಳಾದೇ ಆಗಿ, ತಾಯಂದಿರಾದೇ ಆಗಿ ಇಲ್ಲೇ ನಮ್ಮ ಸಂಜೆ ಸರ್ಕಲಲ್ಲಿ ಅಡಿಗೆ ಮಾಡಿ ದೊಡ್ಡ ಮಟ್ಟದಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನೀರು ಬಿಡಕ್ಕೆ ಅವಕಾಶ ಕೊಡುದಿಲ್ಲ. ಒಂದು ವೇಳೆ ಏನು ಬೆಂಗಳೂರು ಜನ ರೋಡಿಗೆ ಬೀಳಿಲ್ಲ ಅಂದ್ರೆ ಬೆಂಗಳೂರಿಗೆ ಹೋಗೋ ಪೈಪ್ ಲೈನ್, ಕಾವೇರಿ ವಾಟರ್ ಪೈಪ್ ಲೈನ್ ಕೂಡ ನಾವು ಒಡೆದಾಕೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ದಯಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಗೌರವ ಇಟ್ಟು ಆಗ್ರಹ ಮಾಡ್ತಾ ಇದೀವಿ, ದಯಮಾಡಿ ನಿಲ್ಲಿಸಿ. CWRC ಹುಚ್ಚು ಪ್ರಾಧಿಕಾರ, ಇದಕ್ಕೆ ಹುಚ್ಚು ಬಂದ್ಬಿಟ್ಟದೆ ಅಂತ ನಾವು ನೇರವಾಗಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸರ್, ಈಗ ಮತ್ತೆ ಕೂಡ ಇದೇ ರೀತಿ ಆದೇಶ ಆಗಿರುವಂತದ್ದು, ಈಗ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಈಗ ಮುಂದಿನ ನಿರ್ಧಾರಗಳು ಹೇಗೆ ಅಂತ ನಿಮ್ಗೆ? ಸರ್, ಮುಂದಿನ ನಿರ್ಧಾರ ನಿಜವಾಗ್ಲೂ ಉಗ್ರವಾಗಿರ್ತದೆ. ಹಳ್ಳಹಳ್ಳಿ ಮಟ್ಟದಲ್ಲಿ ಪ್ರತಿಭಟನೆ ಸರ್, ಹಳ್ಳಹಳ್ಳಿ ಮಟ್ಟದಲ್ಲೂ ಏನು ರೋಡ್ಗಳಿಗೆ ಜನ ಜಾನುವಾರುಗಳನ್ನು ಇದು ಮರಣ ಶಾಸನ. ಸರ್ಕಾರ ಒಂದ್ ಕಡೆ ಹೇಳ್ತದೆ ನೀವ್ ಯಾವುದೇ ಕಾರಣಕ್ಕೂ ನೀರಿಲ್ಲ, ಬೆಳೆ ಬೆಳಿಬೇಡಿ ಅಂತಾರೆ. ಯಾಕೆ ಅಂದ್ರೆ ಮನೆ ಪ್ರಮಾಣ ಕಡಿಮೆ ಆಗದೆ, ಇದಕ್ಕೋಸ್ಕರ ಬೆಳೆ ಬೆಳಿಬೇಡಿ ಅಂತಾರೆ. ನಮಗ್ ಬೆಳೆ ಬೆಳಿಬೇಡಿ ಅಂತ ಹೇಳಿ ತಮಿಳ್ನಾಡಿಗೆ 3,500 ನೀರ್ ಕೊಡೋದು